ಸಮರ್ಪಯಾಮಿ ಓಂ ನಮ್ಮ ಅಕ್ಕನ ಗೃಹ ಪ್ರವೇಶಗೊಂಡಿರಿ ನಾವು ಬನ್ನಿ ಎಲ್ಲಿ ಕೊಪ್ಪಳ ಭಾಳ ಲಾಂಗ್ ಜರ್ನಿ ಹೊಂಟಿ ಈ ರೀತಿಯಾಗಿ ಅಲ್ಲೇನಿಲ್ಲ ಓಪ ಓನೆ ಏನೇ ಯಾಕದ ನಮ್ಮ ಫ್ರೆಂಡ್ ಇದ್ದಲ್ಲ ಎಲ್ಲ ಕಡೆ ಒಂದೊಂದು ಜೋಳಿಗೆ ಒಂದೊಂದು ಫ್ಯಾನ್ ಬೇಕ್ರಿ ಪಾಪ 3 ಮನೆ 2 ಮನೆ ಎರಡೇ ಮನೆ ರೀ 3ನೇ ಮನೆ ಚೇಂಜ್ ಆಗೈತೆ ರೀ ಯಾಕೆ ಸಲುವಾಗಿ ಹಿಂಗಿರ್ರಿ ನನ್ನ ಮುಂದೆ ಎಲ್ಲರೂ ಮನೆ ಓಪನಿಂಗ್ ಅಲ್ಲೇ ಐತಿ ಇಲ್ಲಿ ಬಂದು ಕೂತೀವಿ ನಾವು ಈಕೆ ಸಲುವಾಗಿ ಈಗ ನೋಡ್ರಿ ಎಲ್ಲ ಆಯರಿ ಮಾಡಾಕ್ತಾರ ಎಲ್ಲರೂ ಕುತ್ಕೊಂಡು ಬೀಗರೆಲ್ಲ ಬಂದು ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿಲ್ಲ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀರಿ. ಬರೀ ಇವತ್ತಿನ ನಾವು ಶುರು ಮಾಡ್ಕೊಳ್ತೀವಿ. ಭಾಳ ಅರ್ಜೆಂಟ್ ಒಳಗೆ ಗಡಿ ಬಿಡಿ ಎಲ್ಲ ಶುರು ಮಾಡಿಲ್ಲ ಅವ್ರನ್ನ. ನಾವು ಈ ರೀತಿಯಾಗಿ ರೆಡಿಗೆ ನೋಡಿ ಸ್ನೇಹಿತರೆ, ನಾವು ಚೈತ್ರ ಈ ರೀತಿಯಾಗಿ ರೆಡಿ ಆಗ್ಯಾರ. ಬೆಂಕಂತ ತೋರಿಸ್ತೀನಿ ರೀ. ಈಗ ನಮ್ಮ ಚಿಕ್ಕ ಹೊರಗದ ತೋರಿಸ್ತೀನಿ. ನಮ್ಮ ತನ್ನ ಮನು ರೆಡಿ ಆಗ್ಯಾರ. ಓಪ ಇಲ್ಲ ಚೆನ್ನಾಗಿ ಬರೀ ತೋರಿಸ್ತೀನಿ ಎಲ್ಲಿ ಹೊಂಟೀವಿ ಏನಂತೇಳಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ತುಂಬ ಇಲ್ಲಿಟ್ಟಿರಿ ಅಂತ ನಾವು ಈಗ ಟ್ರಾವೆಲ್ ಮಾಡತ್ತೀವಿ. ನಮ್ಮ 2ನೇ ಅಕ್ಕರ ಮನೆಗೆ ಹೊಂಟೀವಿ. ನೀವು ಟೈಟಲ್ ತಮ್ಮನೆ ನೋಡಿರ್ತಾರೆ ಆಲ್ರೆಡಿ, ಸಸ್ಪೆನ್ಸ್ ಏನಿಲ್ಲ. ನಮ್ಮ ಅಕ್ಕನ ಗೃಹ ಪ್ರವೇಶಗೊಂಡಿರಿ ನಾವು ಈಗ ಬನ್ನಿ ಎಲ್ಲಿ ಕೊಪ್ಪಳ ಭಾಳ ಲಾಂಗ್ ಜರ್ನಿ ಹೊಂಟೀವಿ. ಒಳಗೆ ಹೋಗಂದ್ರೆ ರೌಂಡ್ ಆಗಿ ಹೊಂಟೀವಿ. ಎಷ್ಟೊತ್ತಿ ಗೊತ್ತಿಲ್ಲ, ಟೈಮ್ ಬೇಡ ಐತಿ ಮನೆ ಇತ್ತು ನೋಡ್ರಿ. ನಮ್ಮ ಮನೆ ನೋಡ್ರಿ ಬಡ್ಡೆ ಡ್ರೆಸ್ ಹಾಕೊಂಡು ಇಡಿ ಬೇಡ ಇಲ್ಲೊಂದು ಚೂರು ಆಸನೆ ಇಲ್ಲ. ಕುಂಕುಮನ ಇಲ್ಲ ಅವ್ರ ಮನೆ ಕಾಲೇಜ್ ಬದ್ ಹೋಗೋಣ. ಬ್ಯಾಗ್ ಅಂತ ಏನು ತೊಗೊಂಡಿಲ್ಲ, ಒಂದು ಸಣ್ಣ ಬ್ಯಾಗ್ ತೊಗೊಂಡಿನ್ರಿ. ಆ ಏರಿಯಾ ಮಾಡೋಂಥವು. ಅಲ್ಲಿ ಮನೆ ಹೋಗೋಣ ನೋಡ್ರಿ. ಕಾಲೇಜ್ ಬ್ಯಾಗ್ ತೊಗೊಂಡ್ವಿ. ಮತ್ತೇನು ಮಾಡ್ತೀನಿ ಫೋನ್ ಹಾಕೊಂಡೆಲ್ಲ. ಇನ್ನೊಂದು ನೀರಿನ ಬಟ್ಲೆ ಹಾಕೊಂಡೆ ಇವು ಇರ್ತಾರೆ ಬಿಡಿ ಮನೆಗೆ. ಲೈಟ್ ಹಚ್ಚಿಬಿಡ್ತಾವೆ ಈಕಿ ಪಟ್ಟ. ನಮ್ಮ ರೇಣುಕ ಬಾರಿದಕ್ಕಿ ಪಿನ್ ಒಂದು ಸೌದು ಸರಿ ಆಗಿಲ್ಲ ರೀ. ಹೇರ್ ಸ್ಟೈಲನ್ನು ಸರಿ ಮಾಡ್ಕೊಂಡೆಲ್ಲ ಸಾಕು. ಇಷ್ಟ ಸಿಂಪಲಾಗಿ ಹೋಗೋಣ ಅಂತೇಳಿ ಹೊಂಟೀವಿ. ಹೌದು, ನಾವು ರೀ ಅನ್ನೋದು ಭಾಳ. ಅಲ್ಲಿ ಹೋಗಿ ಹೂ ಇಟ್ಕೋಬೇಕ್ರಿ. ಹೂ ತೊಗೊಂಡು ನಡಿ ಚೆನ್ನಾಗಿ ತೊಗೊಂಡು ಹಾಕಿ ಈ ರೀತಿಯಾಗಿ ಸೀರೆ. ಅಲ್ಲೇನಿಲ್ಲ ಓಪ ಇಲ್ಲ ಐತಿ ಬಿಡು. ಇಲ್ಲ ಸಿಗ್ತ ಬರೀ ನಡಿಪ ಆತ ಚೈತ್ರ ರೇಣುಕ ಬಾ. ತಡಿ ಚಪ್ಪಲ್ ತಗೋತೀವಿ ಸರಿವಾ ನಾನು ಮಮ್ಮಿ ಬಾ. ಅಲ್ಲಿ ಕೆಳಗೆ ಹೋಗಿ ಕೆಳಗೆ ಸೀದಾ ಹಾಕೋ ಹರಿತೆ ಅವಳು. ಏನು ನಡಿ ಅಮ್ಮ. ಬರ್ತೀನಿ ತ ಓ ಏನ ಸೂಪರ್ ಆಯ್ತು ನಿಂದು. ಎಲ್ಲಮ್ಮ ಗುಡಿ ನಮಸ್ಕಾರ ಮಾಡ್ರಿ. ಮನೆಗೆ ಹೋಗ್ಬರ್ತೀನಿ. ಹೋಗ್ಬರ್ತೀವಿ ಒಬ್ಬಕ್ಕೆ ನನ್ನ ಬದ್ಲಿ ಏನಂದ್ರಿ? ನಂದು ಬರ್ತೀನಿ ತಗೋ. ಹೋಗು ಉಟ್ಕೊಂಡು ಹೋಗು. ನೋಡ್ರಿ ತಪ್ಪಿ ತಗೊಳ್ರಿ ಮುಖ ಕ್ಯಾಮ್ರಾಕ್ ನೋಡ್ರಿ. ಏಮಿ ನೋಡಾಕತ್ತೇವ ಹಿಂದೆ ಏಮಿ ನೋಡಾಕ. ನನ್ನ ಮಗ ದೊಡ್ಡ ತಗೇನು ನೋಡ್ರಿ. ಲಗೇಜ್ ಹೊತ್ಕೊಂಡು ಅದ್ದಾಡ ಹಂಗೆ. ಒಳ್ಳೆ ಈ ಕಡೆ ಬಸ್ ಸ್ಟ್ಯಾಂಡ್ನಾಗ ಬಂದು ಕುಂತೀವ್ರಿ. ಇನ್ನೂ ಬಸ್ ಇಲ್ಲ. ಕೂತೀವಿ. 8 ಗಂಟೆಗೆ ಬರ್ತಾ ಹೋಗ್ಬೇಕು. ಗದಗ ಹೋಗಿ ಕೊಪ್ಪಳ ಹೋಗ್ಬೇಕು.
ಎಲ್ಲಿ ಹಿಂಗೆ ಹೋಗೋ ಇಲ್ಲೋಗಿ ಹತ್ತಬೇಕು. ಅಲ್ಲಿ ಎಳಿತಾವ ಗಂಟಿ ಇನ್ನು ಸ್ವಲ್ಪ ಹತ್ತಿ ಮಾಡ್ತಾವ. ನೋಡ್ರಿ ಪೊಟೇಟಿ ಸಂತಿ ನೋಡ್ರಿ. ನಾನು ಡೈರೆಕ್ಟಾಗಿ ಬರೋಲ್ಲ, ಜಸ್ಟ್ ಇಲ್ಲ ನೋಡ್ಕೊಂಡು ಮನ್ವಿತ. ಇದು ಹಳ್ಳಿ ಸಂತಿ ನೋಡ್ರಿ ಎಷ್ಟು ಚಂದ ಇರುತ್ತೆ. ಅಲ್ಲಿ ಹೊರಗೆ ಐತೆ ನೋಡಲ್ಲಿ ಕಾಣುತ್ತೆ ತರಕಾರಿ ಅಲ್ಲೆಲ್ಲ. ಸ್ನೇಹಿತರೆ ಈಗ ನೋಡ್ರಿ ನಾವು ಹೊರಟ್ವಿ. ನಾವು ಇಲ್ಲೇ ನಾವು ಡೈರೆಕ್ಟಾಗಿ ನಮ್ಮ ಅಜ್ಜಿ ಊರಿಂದ ಅಂದ್ರೆ ಒಡ್ಡಟ್ಟಿಯಿಂದ ನಮ್ಗೆ 6 ಗಂಟೆಗೆ ಬಸ್ ಇತ್ತು. ಹಳ್ಳಿಗಳಿಗೆ ಹೋಯ್ದ್ರೆ ನಮ್ಮ ಎರಡನೇ ಅಕ್ಕರ ಮನೆ ಗೃಹ ಪ್ರವೇಶಕ್ಕೆ ಊರಿಗೆ ಬನ್ನಿಕೊಪ್ಪಕ್ಕೆ ಹೋಗೋಕೆ, ಕೊಪ್ಪಳ ಡಿಸ್ಟಿಕ್ ಅದು, ಅಲ್ಲಿಗೆ ಹೋಗೋಕೆ ಸರಳ ಇತ್ತು ನಮ್ಗೆ. ಆದರೆ ನಾವು ಅಷ್ಟು ಬೇಗ ಎದ್ದು ಹೋಗೋದು, ರೆಡಿಯಾಗಿ ಹೋಗೋದು ಆಗೋದಿಲ್ಲ. ಹಿಂಗೆ ಗದಗ ಮೇಲೆ ಹೋಗೋಣ ಅಂತ ಹೇಳಿದರೆ ನಮ್ಮ ಚಿಕ್ಕಮ್ಮ ಒಂದು ಸರಿ ಏನೋ ನಮ್ಮ ಬಾಗಲಕೋಟೆಯಿಂದ ಬರುವಾಗ ಗದಗ ಇಳಿದು ಗದಗಿಂದ ಡೈರೆಕ್ಟ್ ಬನ್ನಿಕೊಪ್ಪಕ್ಕೆ ಹೋಗಿದ್ರಂತ ಅವರು. ಹಾಗಾಗಿ ನಂಗೆ ಗೊತ್ತೈತಿ ಬಾ ಬೇಗ ಹೋಗುತ್ತೆ ಅಲ್ಲಿ ಗದಗ ಮೇಲೆ ಆದ್ರೆ ಹೈವೇ ರೋಡ್ ಐತಿ ಹೋಗಣ್ರಿ ಅಂತೇಳಿ ನಮ್ಮ ಚಿಕ್ಕಮ್ಮ ಚೇಂಜ್ ಮಾಡಿಲ್ಲ ಟೈಮಿಂಗ್ ಹೋಗೋದನ್ನ. ನಾವು 8 ಗಂಟೆ ಬಸ್ಗೆ ಬಿಟ್ಟಿವಿ ಹಿರೇವಡ್ಡಟ್ಟಿನ. ಅಲ್ಲಿಂದ ನಾವು 9:15 ಆಯ್ತು ಗದಗ ಬಂದ್ವಿ ರೀ. ಗದಗ ಬಂದಮೇಲೆ ಅಲ್ಲಿಂದ ಕೊಪ್ಪಳ ಬಸ್ ಹತ್ತಿದ್ರೆ ನಾವು ಬನ್ನಿಕೊಪ್ಪಕ್ಕೆ ಹೋಗ್ತೀವಿ. ಆದರೆ ಇಲ್ಲಿ ಏನಾಯ್ತಂದ್ರೆ ನಿನ್ನೆ ಹಂಗೆ ಹೋಗ್ಬೇಕಿತ್ತು, ನಾಳೆ ಹಂಗೆ ಗೃಹ ಪ್ರವೇಶ ಇದ್ದಂದ್ರೆ ಇವತ್ತು ನಂಗೆ ಹೋಗೋ ಪ್ಲ್ಯಾನ್ ಇತ್ತು ನಮ್ಮದೆಲ್ಲ. ಅದೆಲ್ಲ ಫಿಕ್ಸ್ನ ಆಗಿತ್ತು ಕೂಡ, ಆದರೆ ಲಾಸ್ಟ್ ಮೂಮೆಂಟ್ ಒಳಗೆ ಕ್ಯಾನ್ಸಲ್ ಆಯ್ತು ರೀ ಕೆಲವು ಕಾರಣಾಂತರಗಳಿಂದ. ಹಾಗಾಗಿ ಎಂದ ಗೃಹ ಪ್ರವೇಶ ಆಯಿತು ಅಂದ ಹೊಂಟೀವಿ ನಾವು ಈಗ. ಇವತ್ತೇ ಇರೋದು, ಹಾಗಾಗಿ ಇವತ್ತೇನೋ ಹೊಂಟೀವಿ. ಬರ್ರಿ ಗೃಹ ಪ್ರವೇಶದ ಲಾಗ ಏನೆಲ್ಲ ಇತ್ತು, ಹೇಗೆಲ್ಲ ಮಾಡಿದ್ವಿ ಅಂಥೇಳಿ ಎಲ್ಲನೂ ಶೇರ್ ಮಾಡ್ತೀನಿ. ನೋಡ್ತಿರ್ಬೋದು ನಿಯರ್ ಗದಗಿದ್ದೀವಿ ನಾವು. ಸೀಟು ಬೆಳಗಿಂದು ಬಸ್ ಗದ್ದಲ ಕಡಿಮೆ ಇರ್ತಾವೆ ರೀ, ಪರವಾಗಿಲ್ಲ ಸೀಟ್ ಸಿಗ್ತಾವೆ. ಹಾಗೆ ಹೋದಂಗೆಲ್ಲ ಡಂಬಳ ಅಲ್ಲೆಲ್ಲ ಹೋದ್ಮೇಲೆ ರಶ್ ಹಾಕೋ ಬಸ್ಸು. ಈಗ ನೋಡ್ರಿ ನಾವು ಹೊಸ ಬಸ್ ಸ್ಟ್ಯಾಂಡಿಗೆ ಬಂದೀವಿ, ಗದಗ ಹೊಸ ಬಸ್ ಸ್ಟ್ಯಾಂಡು. ಕೊಪ್ಪಳ ಬಸ್ ಕೇಳಿದ್ವಿ, ಒಂದು ಸಿಕ್ಕಿತ್ತಾದ್ರೆ ಸೀಟ್ ಇರಲಿಲ್ಲ. ಹತ್ತತ್ರ 1 ತಾಸು 1.5 ತಾಸು ಆಗತ್ತೆ ನಮ್ಗೆ ಹೋಗೋಕೆ. ಹಂಗಾಗಿ ಬಿಟ್ವಿ ಆ ಬಸ್ನ. ಇನ್ನೊಂದು ಹಚ್ಚಿದ್ರೆ ಹೋಗ್ಬೇಕಂತ ನಿಂತೀವಿ, ಇನ್ನೂ ಬಸ್ ಬಂದೇ ಇಲ್ಲ. ಬಸ್ ಸ್ಟ್ಯಾಂಡ್ ಎಲ್ಲ ನಿಂತೀವಿ ಇಲ್ಲಿ, ಹೊಸ ಬಸ್ ಸ್ಟ್ಯಾಂಡ್. ಓಪ ಹೌದು. ಹಾಂ ಇದು ಕೊಪ್ಪಳ ಬರ್ರಿ, ಇದು ಕೇಳಂತ ಹಿಂದಕ್ಕೆ ಬಾ. ಬನ್ನಿಕೊಪ್ಪ ಸ್ಟಾಪ್ ಐತೆ, ಕೊಪ್ಪಳ ಅಂತಾರೆ, ಬನ್ನಿಕೊಪ್ಪ ಸ್ಟಾಪ್ ಐತೆ ಅಂದ್ರೆ ಅವರು ಕೇಳಿದ್ರು. ಆಗ ನಾನು ಸರಿ ನಾ ಈ ಕಡೆ ಇನ್ನೊಂದು ಕಡೆ ಕೊಡ್ಲಾ, ನೀನು ಅದಾಗ ಇದನ್ನು ಕೊಡಾಗದ ಅವ್ರು ಕಂದ ಬ್ಯಾಗ್ ಕೊಡಮ್ಮ. ಈ ಕಡೆ ಎತ್ಕೊಳ್ಳಿರಿ ಅನ್ಕ ತಗೊಡ್ತೀನಿ ನಾನು ಟಿಕೆಟ್ ತೆಗೆದು. ಮಡು ತನು ಓಪ ಹಾಂ ಹೌದು. ಕಂಟೂರಿ ಬಸ್ ಹತ್ತೀವಿ. ಒಂದು ತಾಸರೊಳಗೆ ನಾವು ಮನೆಗೆ ಹೋಗ್ತೀವಿ. ಎಲ್ಲರೂ ಹೋಗ್ಯಾರ, ನಾವು ಹತ್ತಿರದ ಸ್ವಲ್ಪ ಲೇಟ್ ಹೊಂಟಿದ್ವಿ ನಾವು. ನೋಡಿ ಸ್ಟಾರ್ಟ್ ಆಗ್ತದೆ. ಈಗ ನೋಡ್ರಿ ನಾವು ಕೊಪ್ಪಳ ಬಸ್ ಸಿಕ್ತು ನಮ್ಗೆ, ಹತ್ತಿದ್ವಿ. ಫಸ್ಟ್ನೇ ಬಸ್ ನೋಡಿದ್ವಿ, ಅದು ನಾನ್ ಸ್ಟಾಪ್ ಅಂತ ಹೇಳಿದ್ರೆ ಬನ್ನಿಕೊಪ್ಪ ಸ್ಟಾಪ್ ಇಲ್ಲ ಅಂದ್ರೆ ಅದು ಬಿಟ್ವಿ. ನೆಕ್ಸ್ಟ್ ಬಸ್ಸಿಗೆ ಹತ್ತಿಕೊಂಡ್ವಿ. ಬನ್ನಿಕೊಪ್ಪ ಅಷ್ಟೇ ಸ್ಟಾಪ್ ಐತೆ ಅಂತ ಹೇಳಿದ್ರು. ಇದು ಕೂಡ ಚಲೋ ಆಯ್ತು ನಮಗೆ, ಹತ್ತಿದ್ವಿ ಫಾಸ್ಟಾಗಿ ಬಿಟ್ಟು. ನೀವೆಲ್ಲ ಭಾಳ ಜನ ಕಮೆಂಟ್ ಮಾಡಿರಿ ಯಾವ ಊರಿಗೆ ನೀವು ಇರೋದು ಈ ಸತ್ಯ ಅಂತೇಳಿ. ನಾನು ನಮ್ಮ ಅಜ್ಜಿ ಊರಾಗದೇನು ರೀ, ನಿಮಗೆಲ್ಲ ಗೊತ್ತೈತಿ. ಹುಡ್ರಿಗೆ ತಾರಿಗೆ ಇರೋದು ನಾನೀಗ.
ಆಮೇಲೆ ಡಂಬಲ್ದವ್ರು ಭಾಳ ಜನ ವ್ಯೂವರ್ಸ್, ಯಾಕಂದ್ರೆ ನಾನು ಡಂಬಲ್ ಮೇಲೆ ಜಾಸ್ತಿ ಅಡ್ಡಾಡೋದಲ್ಲ. ನನ್ನ ತವ್ರ ಮೇಲೆ ಡಂಬಲ್ ಮೇಲೆ ಹೋಗ್ಬೇಕು, ಇಲ್ಲಾದ್ರೆ ಡಂಬಲ್ ಮೇಲೆ ಬರಬೇಕು. ಡಂಬಳ ಹೋಗೇ ಆಗುತ್ತೆ ನಮಗೆ. ಹಾಗಾಗಿ ನನ್ನ ಲಾಗಲ್ಲಿ ಡಂಬಳ ಜಾಸ್ತಿ ಬಂದಿರ್ತೈತಿ. ಸುಮಾರು ಜನ ಡಂಬಳ ವ್ಯೂವರ್ಸ್ ಭಾಳ ಜನ ನನಗೆ ಕಮೆಂಟ್ ಮಾಡಿರ್ತೀರಿ, ಇಲ್ಲಿ ಬಂದು ಹೋಗ್ರಿ, ಭೇಟಿ ಆಗಿರಿ ಅಂತೇಳಿ. ನಾವು ಹೆಂಗೆ ಆಗಿರ್ತೈತೆ ವಿಡಿಯೋ ನಿನ್ನೆ ಬಂದಿದ್ವಿ ಅಂದ್ರೆ ನಿನ್ನೆ ಮಾಡಿದ ವಿಡಿಯೋನ ನಾನು 2 ಡೇಸ್ ಅಥವಾ 3 ಡೇಸ್ ನಂತರ ಹಾಕಿಬಿಟ್ಟಿರ್ತೀನಿ. ಸೊ ನಾವು ನಮ್ಮ ಲಾಗ್ ಲೈವ್ ಆದಾಗ ನಾನು ಆಲ್ರೆಡಿ ಅಲ್ಲಿ ಇರೋದಿಲ್ಲ, ಬೇರೆ ಕಡೆ ಹಿಂಗಿರ್ತೀನಿ. ಹಾಗಾಗಿ ಅವತ್ತು ಬರೋಕ್ಕಾಗೋದಿಲ್ಲ ಅಷ್ಟು. ಅಂದ್ರೆ ಗುರ್ತಿಸ್ತಿರಲ್ಲ, ಥ್ಯಾಂಕ್ಸ್ ರೀ. ಇಳ್ಕೊಂಡ್ವಿ ಇತ್ತ ಬರ್ರಿ, ಮನೆ ಇತ್ತ ಬಾ. ಇಳ್ಕೊಂಡಿವಿ, ಕ್ರಾಸಿಂಗ್ ದೂರ ಇಳಿಸ್ಯಾರ, ಬಸ್ ಸ್ಟ್ಯಾಂಡ್ ಒಳಗೈತಿ. ನಾವು ಅಲ್ಲಿ ಇಳಿಸಿದ್ರು, ಯಾಕಂದ್ರೆ ನಾವು ಸ್ವಲ್ಪ ಬಸ್ ನಾವು ಹತ್ತಿದ್ದು ಪುಣ್ಯ ಬನ್ನಿಕೊಪ್ಪ ಮೇನ್ ರೋಡ್ಗೆ ಐತಲ್ರಿ, ಅಲ್ಲೇ ಇಳಿಸಿದ್ರು. ಇಳಿದೀವಿ, ನಡ್ಕೊ ಅಂತ ಹೊಂಟಿವಿ. ಹೋಪ ಹಾಂ ಹೇಳ್ಕ ನೋಡು. ಸೂಪರ್ ಫಾಸ್ಟ್. ಹಾಂ, ನಾನು ಯೂಟ್ಯೂಬ್ ಮಾಡೋಕತ್ತಿಂದ ನಮ್ಮ ಎರಡಾಕರ ಮನೆ ತೋರಿಸಿಲ್ರಿ ನಾವು ಒಮ್ಮೆ. ಇದೇ ಫಸ್ಟ್ ಟೈಮ್ ಬರ್ತಾ ತೋರ್ಸಾಕತ್ತೀನಿ ನಾನು. ನಮ್ಮ ಎರಡಾಕರ ಮನೆ ಬನ್ನಿಕೊಪ್ಪ ಬೋರ್ಡ್ ತೋರಿಸ್ ನೋಡ್ರಿ ನಿಮಗೆ. ಅಲ್ಲೈತೆ ನೋಡ್ರಿ, ಕಾಣ್ತಾ ಬನ್ನಿಕೊಪ್ಪ. ಏನು ಗೊತ್ತ್ರಿ, ಊರು ಮೇನ್ ರೋಡಿಗೆ ಇರೋದಕ್ಕೆ ನಾವು ಸ್ಟಾಪ್ ಆದ್ರೂ ಸ್ಟಾಪ್ ಕೊಡ್ತಾರಿಲ್ಲ, ಅಲ್ಲೆಲ್ಲ ಇರೋಣಕ ಅದೊಂದು ಖುಷಿ ಆಯ್ತು ನಮ್ಗೆ. ಇಲ್ಲಾಂದ್ರೆ ಮತ್ತೆ ವೆಯ್ಟ್ ಮಾಡೋದು. ಇಲ್ಲಮ್ಮ, ದೊಡ್ಡ ಊರಿರೋ ಸಾಣ್ದೈತಿ. ಮೇನ್ ರೋಡಿಗೆ ಐತಿ. ಇಂಥ ಬರ್ರಿ, ಸೈಡಿಗೆ ಬರ್ರಿ ನೀವು. ಮೇನ್ ರೋಡಿಗೆ ಐತೋ, ಹೈವೇದಾಗ ಐತಿ. ಬಸ್ ಸ್ಟ್ಯಾಂಡ್ ಐತಿ, ಬಲ್ಲಿ ಹೋತದ ಮುಂದಿತ್ತು ಬಸ್ ಸ್ಟ್ಯಾಂಡ್. ಭಾಳ ವರ್ಷದ ನಂತರ, 5 ವರ್ಷದ ನಂತರ ಬರತ್ತೀನಿ ರೀ ನಾನು ನಮ್ಮ ಅಕ್ಕನೂರಿಗೆ. ನಮ್ಗೆ ಮನೇನು ಗೊತ್ತಾಗಲ್ದು. ಇದಾ ಎಲ್ಲೈತಿ ಮನೆ? ಅಲ್ಲೈತೆ, ಅದಕ್ಕೆ ಮುಂದೆ. ನಿಮ್ಮ ಪೆಂಡಲ್ ಏನು ಹಾಕಿಲ್ಲ ಏನು ಮುಂದೆ ಇನ್ನೂ ಭಾಳ ಮಂದಿ? ಹೌದಲ್ಲ. ಹಾಂ, ಹಿಂಗೆ ಒಳ್ಬೇಕಲ್ಲ ಇದು ಬಂಡೆ ಗಿಡ. ಬನ್ನಿ ಗಿಡ ತಾನೆ. ಅದ ಪೂರ್ಕ್ ನೋಡ ಅವ್ರ ಮನೆಗೆ ಹೋಗ್ಬೇಕಂತ. ಹಾಂ, ಬನ್ನಿ ಗಿಡ ಇಲ್ಲೇ ಐತ್ರಿ, ಇದ ಬನ್ನಿ ಗಿಡ. ಈಗ ಅಲ್ಲಿ ಇಲ್ಲೇ ಐತೆ. ನಾವು ಅಲ್ಲಿ ಅಲ್ಲೊಂದು ಐತಲ್ಲ ಗಿಡ, ಆ ಸ್ಟಾಪಿಗೆ ಇಳಿದ್ಬಿಟ್ಟಿದ್ದೆ. ಬೈಕ್ ನೋಡಿ ಎಷ್ಟು ಬಂದವು. ಮತ್ತೆ ಅಲ್ಲಿ ಬಾಮ ಬಂದಿದ್ದ ಕರ್ಕೊಂಬರಾಕ. ಇಲ್ಲೈತಿ ಬಾಮನ್, ಇತ್ತ ಬಾ, ಇಲ್ಲೈತಿ. ಬಂದ್ರಲ್ಲ ನಮ್ಮ ಅಕ್ಕರ ಮನೆ ಮಂದಿ ಎಲ್ಲ ಬಂದಾರ. ಓಂ ನೈವೇದ್ಯಂ ಪ್ರಣಸೋಪೇತೋ ನಾನಾಭಕ್ಷಣಂ ನೈವೇದ್ಯಂ ನೈವೇದ್ಯಂ ಸಮರ್ಪಯಾಮಿ. ಓಂ ಪೂಜಫಲಾನಿ ಸಮರ್ಪಯಾಮಿ ಅರ್ಥಂ ಕರ್ಪೂರಜಲಂ ತಾಂಬೂಲಂ ಸಮರ್ಪಯಾಮಿ. ಓಂ ಹರಜಂ ಓಂ ಇಲ್ಲೈತಿ ಕಂದ ಬ್ಯಾಗ್. ದಕ್ಷಿಣಂ ಸಮರ್ಪಯಾಮಿ. ದಕ್ಷಿಣ ಅಲ್ಲಿ ತಂದ್ರ ಅವ್ರು. ಏ ಪ್ರಾಣಿ ಮುದ್ದು ಬಂಗಾರಿ ಲೇಪಜಿ ಅವ್ನು ಬಿಡು, ಮನನ್ ಬಿಡು. ಇಲ್ಲಿ ನೋಡು, ಇತ್ತು ನೋಡ್ಸೋ, ಹೋಗೋದು ನೋಡ್ಸೋದು. ಇಲ್ಲೇ ಕಂದ. ನಮ್ಮ ಪ್ರಾಣಿ ಇದ್ದಲ್ಲ ಎಲ್ಲ ಕಡೆ ಒಂದೊಂದು ಜೋಳಿಗೆ, ಒಂದೊಂದು ಫ್ಯಾನ್ ಬೇಕ್ರಿ. ಪಾಪ 3 ಮನೆ, 2 ಮನೆ ಏನು, 2 ಮನೆ ರೀ. 3ನೇ ಮನೆ ಚೇಂಜ್ ಆಗೈತೆ ರೀ. ಈಕೆ ಸಲುವಾಗಿ ಮನೆ ಓಪ್ನಿಂಗ್ ಅಲ್ಲೇ ಐತಿ, ಇಲ್ಲಿ ಬಂದು ಕೂತೀವಿ ನಾವು. ಈಕೆ ಸಲುವಾಗಿ ಜಳಕ್ಕೆ ಪಾಪ ಕಿರಿಕಿರಿ ಕೊಡ್ತಾಳ್ರಿ ಈಕೆ. ಎಲ್ಲ ಯಾರು ಹೆಂಗೆ ಗುರುತಿಸ್ಲ ನಾನು ಎಲ್ಲ ಉಸಿರಿಟ್ಕೊಂಡು ಹೋಗತ್ತ ಅಂತ ಆಗಿ. ಏ ಬಂಗಾರಿ ಬಂಗಾರಿ ಬಂಗಾರ ಇಲ್ಲ ಮೌನ ನೋಡ್ತೀನಿ. ಹಿಂಗ್ಯಾಕ ಇವತ್ತು ನೀನು ಬಾಯ್ ಏ ಬಂಗಾರಿ ಬಾಯ್ ಅವ್ನು ನೋಡಕೊಂಡ್ಬಿಡ ನೋಡಾಕ. ಏ ಬಾಯ್ಲಿ ಹೋಗಲ್ಲ ದೊಡ್ಡ ನನ್ನ ಹತ್ರ ಇರುತ್ತ ಆಂಟಿ ನನ್ನ ಹತ್ರ ಬಾ, ಒಂದು ರಾತ್ರಿ ಕಳಿ ನನ್ನ ಹತ್ರ ಅಂದ್ರೆ ನಿನ್ನ ಹತ್ರ ಇರ್ತೀನಿ ಅನ್ಲಕ್ಕಿಗೆ. ಏ ಬಂಗಾರಿ ಬಾಯ್ಲಿ ಕೊಡ್ಲೆ ಆಗ್ಲಿ ಹಾಕಿ ನೋಡಿ ಅವ್ನು ಬಿಟ್ಟು ನೋಡೋ ಒಳಗೆ ಕೊಡು ಬೇಚೈತ್ರ ನಿಂತೀನಿ ಕೊಡ್ಲೇವ ಎಷ್ಟೊತ್ತದೆ ಕೇಳಕತ್ತಿ ಮಕ್ಕೊಂಡೋಳ ಅಂದ್ರೆ. ಬಂಗಾರಿ
ಸ್ನೇಹಿತರೆ ಬಂದು ನೋಡ್ರಿ ನಮ್ಮ ಅಕ್ಕನ ಹೊಸ ಮನೆಗೆ ಗೃಹ ಪ್ರವೇಶಕ್ಕೆ. ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ನಾವು ಬಂದಾಗ ಪೂಜೆ ಎಲ್ಲ ನಡೆದೈತ್ರಿ. ಸ್ವಲ್ಪ ಪೂಜೆ ಕುತ್ಕೊಂಡು ಬಂದಂಥ ಅಡ್ಬೀಗ್ರು ಇರ್ತಾರಲ್ಲ ರಿಲೇಷನ್ಸ್, ಅವ್ರನ್ನೆಲ್ಲ ಒಂದು ರೌಂಡ್ ಮಾತಾಡ್ಸ್ಕೊಂಡು ಮನೆಯೆಲ್ಲ ನೋಡಿಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ನಮ್ಮ ಪ್ರಣಿ ಜೊತೆಗೆ ಸ್ವಲ್ಪ ಕೂತ್ಕೊಂಡ್ವಿ. ಪ್ರಣೀಗೆ ಸ್ವಲ್ಪ ಸಿಕ್ಕಾಪಟ್ಟೆ ಜಳ ಐತಲ್ರಿ, ಬಿಸಿಲು ಭಾಳ ಕಿರಿಕಿರಿ ಕೊಟ್ಲಕ್ಕಿ. ಹಾಗಾಗಿ ಆಕೆಗೆ ಅಕ್ಕಪಕ್ಕ ಮನೆಗೆ ಹೋಗಿ ಕರ್ಕೊಂಡು ಕೂತ್ಕೊಂಡಿದ್ವಿ. ಜೋಳಿಗೆ ಕಟ್ಟಿ ಮಗ್ಸೋದು, ಫ್ಯಾನ್ ಹಚ್ಕೊಂಡು ಅದನ್ನು ಮಾಡಾಕತ್ತಿದ್ವಿ. ಭಾಳ ಅಳಕತ್ತಿದ್ಲು. ಆಕೆ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಈ ಕಡೆ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ನಮ್ಮ ಕಡೆ ಮನೆ ಓಪ್ನಿಂಗ್ಗಳಿಗೆ ಹಿಂಗೆ ರೀ ಮಾಡೋದು. ಪೂಜೆ ಎಲ್ಲ ಆದ್ಗುಟ್ಲೆ ಬಂದಂಥ ಬೀಗರೆಲ್ಲ ಆಯರಿ ಮಾಡ್ತಾರಲ್ರಿ, ಆಯರಿಗೆ ಈ ಥರ ಕುಂದ್ರಿಸಿ ಮನೆ ಓನರ್ಸ್ನ ಇಬ್ಬರು ಗಂಡ ಹೆಂಡತಿನ ಕುಂದಿರಿಸಿ ಆರತಿ ಮಾಡಿ ಅವ್ರು ತಂದಂಥ ಅವ್ರ ಖುಷಿಗೆ ಅವ್ರು ಆಯರಿ ಏನು ತಂದಿರ್ತಾರೋ ಅದನ್ನೆಲ್ಲ ಕೊಟ್ಟು ಆರತಿ ಮಾಡಿ ಫೋಟೋ ತಗೊಂಡು ಹೋಗಿರ್ತಾರೆ. ಅದನ್ನು ಇಲ್ಲಿ ನಡೆಸಿದ್ರು, ಮಾಡಾಕತ್ತಿದ್ರು. ಆ್ಯಕ್ಚುಲಿ ನಾವು ನಮ್ಮ ಅಕ್ಕ ಬೇಗ ಹೋಗ್ತೀನಿ, ಪ್ರಣಿ ಭಾಳ ಆಗತ್ತೆ ಅಂಥೇಳಿ ಫಸ್ಟ್ ಮಾಡ್ಬೇಕಂತೇಳಿ ನಾವು ಇವರು 108 ಕೆಲಸ ಇರ್ತಾವ್ರಿ ಇವರು ಅವತ್ತು ಎಲ್ಲರನ್ನೂ ಬಂದರು ನೋಡ್ಕೊಳ್ಳೋದು ಅದೆಲ್ಲ. ಪಾಪ ನಮ್ಮ ಪ್ರಣಿ ಸಲುವಾಗಿ ಇಬ್ಬರನ್ನ ಕರ್ಕೊಂಬಂದು ಕೂಡಿಸಿ ಆರತಿ ಮಾಡಿ ಆಯರ್ ಮಾಡ್ಬೇಕಂತ ಕರೆಸಿದ್ವಿ. ಆದರೆ ನಮ್ಮ ಪ್ರಣಿ ಸುಮ್ಮನೆ ಆಗಲಿಲ್ಲ, ಹೋಗ್ಬಿಟ್ಲು. ಬಂದಂಥ ಬೇರೆ ಬೇರೆ ಬೀಗರೆಲ್ಲ ಮಾಡಿದ್ರು. ಅವ್ರದ್ದೆಲ್ಲ ಆದಮೇಲೆ ಮತ್ತು ನಾವು ಹೋದ್ವಿ. ಎಲ್ಲ ಆರತಿ ಎಲ್ಲ ಮಾಡಿ ಆಯರೆಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತಗೊಂಡು ಬಂದ್ವಿ. ಇಲ್ಲೇನೈತಲ್ಲ ಇದು ಇಷ್ಟು ನಮ್ಮ ಫ್ಯಾಮ್ಲಿ, ನಿಮಗೆಲ್ಲ ಗೊತ್ತೈತಿ. ಇದು ಒಡ್ಡಟ್ಟಿ ಫ್ಯಾಮ್ಲಿ. ನಾವೇನು ಹೋಗಿದ್ವಲ್ಲ, ನಮ್ಮ ಚೈತ್ರ ನಾವೆಲ್ಲ ಆಮೇಲೆ ಮಾಡಿದ್ವಿ. ನಮ್ಮ ಅಕ್ಕ ನಮ್ಮ ರೇಣುಕ ಇಬ್ಬರು ಒಂದೇ ಮನೆಯವರಲ್ಲ. ಹಾಗಾಗಿ ನಮ್ಮ ಅಕ್ಕ ಪ್ರಣೀನೇ ತಗೊಂಡು ಹೊರಗಡೆನೇ ಇದ್ಲು. ಅಕ್ಕನ ಬದಲಿ ಅದೇನ ತೊಗೊಂಬಂದು ನಮ್ಮ ರೇಣುಕನ ಕಡೆಯಿಂದ ಮಾಡಿಸಿದ್ವಿ. ಈ ಥರ ಆಯಿತು. ಇದಂತೂ ನಿಮಗೆಲ್ಲ ಗೊತ್ತೈತಿ. ಒಡ್ಡಟ್ಟಾಗ ಇರೋ ದೊಡ್ಡ ಮಾಮನ ಹೆಂಡತಿ ನಾನು. ಇದು ನಮ್ಮ ಎರಡನೇ ಅಕ್ಕ, ಇವ್ರದ್ದೇ ಮನೆ ಓಪ್ನಿಂಗ್. ಎರಡನೇ ಅಕ್ಕನ ಹಸ್ಬೆಂಡ್. ಈ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಗೃಹ ಪ್ರವೇಶದ ಫಂಕ್ಷನ್ ಈ ರೀತಿಯಾಗಿ ಮಾಡ್ತಾರೆ. ದಯವಿಟ್ಟು ಕ್ಷಮಿಸ್ರಿ. ನನಗೆ ಅವತ್ತು ಏನಾಯ್ತು ಅಂದರೆ ಸಿಕ್ಕಾಪಟ್ಟೆ ಜನ ಬಂದಿದ್ರಲ್ಲ, ಎಲ್ಲರೂ ಮಾತಾಡ್ಸ್ಕೊಂಡು ಅದ್ರೊಳಗೆ ಆಫ್ಲೈನ್ ಟೈಮ್ ಪಾಸ್ ಭಾಳ ಮಾಡಿದೆ ನಾನು ಅಲ್ಲಿ ಬಂದವ್ರ ಜೊತೆಗೆ. ನಾನು ನಿಜ ಹೇಳ್ತೀನಿ, ವಿಡಿಯೋ ಕ್ಲಿಪ್ಪಿಂಗೇ ತೊಗೊಳಕ್ಕಾಗಲಿಲ್ಲ. ಒಂದಷ್ಟು ಜನ ನಂಗೆ ಗೊತ್ತಿರೋರು ಇದ್ದಾರೆ, ಒಂದಷ್ಟು ಜನ ಗೊತ್ತಿಲ್ಲದೆ ಇರ್ತಾರೆ. ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ಮಾಡೋದು ಮರೆತೆ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲೇ ನಿಂತಾರಲ್ರಿ ಇವ್ರು ನಮ್ಮ ಚೈತ್ರರ ಹಸ್ಬೆಂಡು. ಈ ಕಡೆಗೆ ಟೋಪಿ ಕೊಂಡು ನಿಂತಾರಲ್ಲ ಅವರು. ಇದಿಷ್ಟು ಒಡ್ಡಟ್ಟಿ ಬಳಗ. ನಮ್ಮ ತಂಗಿ ಸದ್ಯಕ್ಕೆ ಕ್ಯಾಮ್ರಾಮ್ಯಾನ್ ಆಗಿದ್ಲು ಅಲ್ಲಿ, ಫೋಟೋ ತೆಗಿಯಾಕತ್ತಿಲ್ಲ. ನಮ್ಮ ಅಮ್ಮರ ಮೊಬೈಲ್ ಇಸ್ಕೊಂಡು. ನಮ್ಮವ್ವ ನಿಮಗೆಲ್ಲ ಗೊತ್ತೈತಿ. ಇದಿಷ್ಟು ನಮ್ಮ ಫ್ಯಾಮ್ಲಿ ನೋಡ್ರಿ. ಆಮೇಲೆ ಅಲ್ಲಿ ಊಟ ಅದೆಲ್ಲ ಮಾಡಿಸಿದ್ರು. ಅದು ಊಟ ಮಾಡುವಾಗಿಂದ ಯಾವುದೇ ರೀತಿ ಕ್ಲಿಪ್ ತೊಗೊಂಡಿಲ್ಲ. ಈ ಕಡೆಗೆ ಪ್ರಣಿ ಕಿರಿಕಿರಿ ಮಾಡೋದಲ್ಲದೆ ಈ ಕಡೆ ಮನ್ವಿತಿಗೂ ಕೂಡ ಹೊಟ್ಟೆ ನೋವು ಅದು ಅಂತೇಳಿ ಭಾಳ ಅಳಾಕತ್ತಿಬಿಟ್ಟ. ಅವನ್ನ ದೇಕರಿಗೆ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಪಾಪ ಅವನು ಅಲ್ಲಿ ಹೊರಗಡೆ ಮೆಟ್ಲ ಮೇಲೆ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದ. ಹಾಗಾಗಿ ಯಾವ ಕಡೆನೂ ಜಾಸ್ತಿ ಗಮನ ಕೊಡೋಕ್ಕಾಗಲಿಲ್ಲ ವಿಡಿಯೋ ಕಡೆ. ಇದಷ್ಟೇ. ಇಲ್ಲೆಲ್ಲ ಆಯರ್ ಮಾಡುವಾಗ ಒಂದು ಸ್ವಲ್ಪ ಎಲ್ಲರೂ ಸೇರಿದ್ವಲ್ಲ, ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಫ್ಯಾಮ್ಲಿ ಪರಿಚಯ ಆದರೂ ಹೇಳೋಣ ಅಂತೇಳಿ. ನಮ್ಮ ತಂಗಿ ರೀ, ಗೊತ್ತಾಯ್ತು ನಿಮಗೆಲ್ರಿಗೂ. ಎಲ್ಲರೂ ಬಂದಿದ್ರು. ಅದೇ ಇವ್ರು ಲೇಟಾಗಿ ಬಂದರು. ಇವ್ರದ್ದು ನಾಳೆ ಮದುವೆ ಐತಿ ಇವ್ರ ಮನೆಯಲ್ಲಿ. ಹಾಗಾಗಿ ಅವಳು ಲೇಟಾಗಿ ಬಂದು ಬೇಗನೆ ಹೋಗ್ಬಿಟ್ರು ಅವರು. ಎಲ್ಲ ಆಯ್ತು. ಊಟ ಮಾಡಿದ್ದೆ, ಯಾವುದೇ ಕ್ಲಿಪ್ಪಿಂಗ್ ತೊಗೊಲಿಲ್ಲ. ಊಟ ಎಲ್ಲ ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಊಟ ಮಾಡಿಕೊಂಡು ಈಗ ಗಾಡಿ ಎತ್ತೀವಿ. ಗಾಡಿ ಯಾಕೆ ಹತ್ತಿದ್ವಿ ಅಂದ್ರೆ ನಮ್ಮ ತಂಗಿಯರದು ಗಾಡಿ ಮಾಡ್ಕೊಂಬಂದಿದ್ರು ಅವರು. ಅವ್ರ ಮೈದಿಂದ ನಾಳೆ ಹಂಗೆ ಮದುವೆ ಐತ್ರಿ, ನಂತರ ನೆಕ್ಸ್ಟ್ ಡೇ ಮದುವೆ ಐತಿ. ಹಾಗಾಗಿ ಅವರು ಗಾಡಿ ಬೇಗ ತಮ್ಮದೇ ಎಲ್ಲ ಗಾಡಿ ತೊಗೊಂಡು ಬಂದು ಬೇಗ ಹೋದ್ರಾಯ್ತು ಅಂತ ಹೊಂಟಿದ್ರು. ಹಾಗೆ ನಮಗೂ ಹೇಳಿದ್ರು ಬರಗಿದ್ರೆ ಬರ್ಬೋದು ಅಂತೇಳಿ. ನಾವೇನು ಮಾಡಿದ್ವಿ, ಮತ್ತೆ ಅಲ್ಲಿ ಬಸ್ಸಿಗೆ ವೇಟ್ ಮಾಡೋಕ್ಕಾಗಲ್ಲ ಅಂತೇಳಿ ಮಧ್ಯಾಹ್ನ ಮೇಲೆ ಹಳ್ಳಿಯಿಂದ ಬಸ್ ಎಲ್ಲ ಕಡಿಮೆ ಇರ್ತಾವೆ. ಸರಿ ಮುಂಡ್ರಿಗವ್ರಿಗೆ ಹೋಗಿ ಬರ್ರಿ ಅಂತ ಹೇಳಿಲ್ಲ ನಮ್ಮವನ. ಅಷ್ಟು ನಾವು ಏನು ಒಡ್ಡಟ್ಟಿಂದ ಹೋಗಿದ್ವಲ್ಲ, ನಾವೆಲ್ಲರೂ ಯದಾ ಗಾಡಿಗೆ ಹತ್ಕೊಂಡು ಮುಂಡ್ರಿಗಿವ್ರಿಗೆ ಬಂದ್ವಿ ರೀ. ಮುಂಡ್ರಿಗೆ ಬಂದ ಮೇಲೆ ಮುಂದೆ ಏನಾಯ್ತು ಅಂತೇಳಿ ನೀವೇ ನೋಡ್ರಿ. ದೇವನಿ ಮನೆಗೆ ಬಂದು ಅಷ್ಟು ನಾವು ಮುಂಡ್ರಿಗಿಂದ ಬಸ್ ಹತ್ಕೊಂಡು ಅಷ್ಟು ಇಲ್ಲೇ ಉಳ್ಕೊಂಡಿವಿ. ಹೋಗೋದೇನು ಒಡ್ಡಟ್ಟಿಗೆ ಹೋಗೋರು ಅದಾರ. ಮಳೆ ಬರತ್ತೆ ಇತ್ತದ. ಬಾ ಮುಂದಕ್ಕೆ ಬಾ. ಓ ಫೋನ್ ಅಂತ ನೋಡಕ್ಕೆ ಫೋನ್. ಏನಕ್ಕ
ಯಾರಿಗೆ ಯಾರಿಗೆ ಯಾರು ಬೇಕತಿ ಓನೆ ಬಂಗಾರಿ ಏನೇ ಏನು ಓ ಓನೆ ಏನೇ ಚಿನ್ನಿ ಏನೇ ಬಂಗಾರಿ ಏನೇ ಯಾಕದ ಕಿರಿಕಿರಿ ಹಾಂ ನಂದಕ್ಕ ಹೆಂಗಾಯ್ತವ ನೀವು ಹೋದ್ಮೇಲೆ ಅಂತೂ ಇನ್ನೂ ಗದ್ದಲ ಬಿಡ್ತು ಅನ್ಲ ಯಾಕೆ ಅಂದೆ ಊರನ್ನವರು ಮಾಮನ ಫ್ರೆಂಡ್ಸ್ ಅವರೆಲ್ಲ ಬಂದರು ಭಾಳ ಗದ್ದಲ ಆತು ಅಂದ್ಲ ಏ ನಗದ್ ನೋಡಕ್ಕಿ ಏ ಬಂಗಾರಿ ಗಾಡಿ ಬೇಕಾ ನಿಂಗ ಹಾಂ ಆಕೆ ಮಕ್ಕ ಮಾಡಿ ನೋಡಿ ತಗ್ ನೋಡೋದು ಕುಡ್ದು ಹೋಗು ಹಾಂ ಕೊಟ್ಬಿಡೋ ಜೀವ ಇದ್ರ ನಿಂದು ಹಿಂಗಿರಿ ನನ್ನ ಮುಂದೆ ಎಲ್ರು ಹೌದಿಲ್ಲ ಹೌದಿಲ್ಲ ಹಿಂಗಿರಿ ಅಂತಾಳಕಿ ಪ್ರಾಣಿ ಹಾಡು ನೋಡಿಕೆ ಏ ಪ್ರಾಣಿ ನೋಡಮ್ಮ ಇಲ್ಲಿ ಏ ಬಂಗಾರಿ ಚಾ ಮಾಡಿದ್ರಿ ನಮ್ಮ ಅಕ್ಕ ಸ್ನೇಹಿತರೆ ನಾವೇನು ಮಾಡಿದ್ವಿ ಈ ಕಡೆ ಒಡ್ಡಟ್ಟಿಗೆ ಹೋಗೋರಿದ್ವಿ ಅದರ ಬಸ್ ಇರಲಿಲ್ಲ ಹಂಗಾಗಿ ಎಲ್ಲರೂ ಒಟ್ಟಿಗೆ ಮೇವಂಡಿಗೆ ಬಂದ್ವಿ ನಾವು ನಮ್ಮ ಅವರ ಜೊತೆಗೆ ಇವ್ರದ್ದು ನಾಳೆ ಮದುವೆಗೆ ಹೋಗೋದೈತಲ್ರಿ ಹಾಗಾಗಿ ನಮ್ಮ ಚಿಕ್ಕಮ್ಮ ನಮ್ಮವ್ವ ಎಲ್ಲರೂ ಇಲ್ಲೇ ಮೇವಂಡಿಗೆ ಹೋಗೋಣ ಅಂತೇಳಿ ಹೇಳಿದರು ಹಾಗಾಗಿ ಅಷ್ಟರು ಮೇವಂಡಿಗೆ ಬಂದು ಎಲ್ಲರೂ ನಮ್ಮ ಪ್ರಣೀನ ಜೊತೆ ಆಟ ಆಡಿಸ್ಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ಒಂದು ತಾಸು 1.5 ತಾಸು ಟೈಮ್ ಕಳೆದ್ವಿ ಸಣ್ಣ ಮಳೆ ಬರೋಕತ್ತಿತ್ತು ಹಾಗಾಗಿ ನಮ್ಮ ಮಾಮ ಮತ್ತು ನಮ್ಮ ಪ್ರಶಾಂತ್ ಇಬ್ಬರು ಗಾಡಿ ತೊಗೊಂಬಂದಿದ್ರಲ್ಲ ಹಾಗಾಗಿ ಗಾಡಿ ಮೇಲೆ ಹೋದ್ರೆ ಆಯ್ತು ಅಂತೇಳಿ ಅಲ್ಲೇ ಕೂತ್ಕೊಂಡಿದ್ವಿ ಮಳೆ ನಿಲ್ಲೋವರೆಗೂ ಆನಂತರ ಮಳೆ ನಿಂತಿದ್ರಿ ಒಂದು 6:30 ಆಗಿತ್ತೇನೋ ನಾವು ಬಿಟ್ವಿ ಮನೇನ ವಾಪಸ್ಸು ಒಡ್ಡಟ್ಟಿಗೆನ ಬಂದ್ವಿ ಯಾಕಂದ್ರೆ ಬ್ಯಾಗ್ ಅವೆಲ್ಲ ಇಲ್ಲೇ ಇದ್ವು ನಮ್ಮಮ್ಮ ಬೇರೆ ಹೇಳಿದ್ರು ಇಲ್ಲೇ ಬಾ ವಾಪಸ್ ಅಂತೇಳಿ ಹಾಗಾಗಿ ನಾನು ಮತ್ತೆ ಒಡ್ಡಟ್ಟಿಗೆ ಬಂದೆ ಓಕೆ ಸ್ನೇಹಿತರೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ ರೀ ಈ ವ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸದಾಗಿ ನೋಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸಿಗ್ತೇನೆ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ